ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಕೂಡ ಕೊರಿಯರ್ ಬ್ಲೌಸೇ. ಈ ಬ್ಲೌಸ್ನು ಕೂಡ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಹೇಳಿದರು. ಅಂದರೆ ಮಷಿನ್ ಎಂಬ್ರಾಯ್ಡ್ರಿ, ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ. ಹ್ಯಾಂಡ್ ಎಂಬ್ರಾಯ್ಡ್ರಿ ಶಾರ್ಟ್ ವಿಡಿಯೋದೆಲ್ಲ ಹಾಕಿದ್ದೀನಿ. ಲೆಂತ್ ವಿಡಿಯೋದಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅದನ್ನು ಮಾಡೋ ಬೇಜಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಅದನ್ನೇ ನಿಮಗೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅಂದರೆ ಆರಿ ಕಟ್ಗೆ ಫಿಕ್ಸ್ ಮಾಡಿಕೊಂಡು 1 ವಾರದಿಂದಷ್ಟರಲ್ಲಿ ಆ ಬ್ಲೌಸ್ನ ಮುಗಿಸಿದ್ದೀವಿ. ಯಾಕಂದರೆ ಅದು ಬೇಗನೆ ಮುಗಿಸ್ತೀವಿ ನಾವು, ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡೋದು ಕೊರಿಯರ್ ಮಾಡೋಕ್ಕೆ. ಯಾಕಂದರೆ 2 ಡೇಸಲ್ಲೇ ಕೊಡಿ, ಇವತ್ತು ಕೊರಿಯರ್ ಮಾಡಿದ್ದಾರೆ, ನಾಳೆ ಇಲ್ಲ ನಾಳಿದ್ದೇ ಕೊಡಿ ಅಂತ ಹೇಳ್ಬಿಟ್ರು. ನಾಳೆ ಇಲ್ಲ ನಾಳಿದ್ದಷ್ಟರಲ್ಲಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗೋಯಿತು. ಯಾಕಂದರೆ ತುಂಬ ಎಫರ್ಟ್ ಹಾಕಿ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಮಾಡ್ದೋ. ಅಂದರೆ ಅಲ್ಲಿಗೆ ಹೋಗಿ ತಲುಪಿದ ಮೇಲೆ ಅವ್ರು ಚೆನ್ನಾಗಿದೆ ಅಂದರೆ ಸಾಕು. ಯಾಕಂದರೆ ನಾವು ಮಾಡಿರ್ತೀವಿ, ಅದು ಅವ್ರಿಗೆ ಹೇಗಾಗ್ತದೆ ಅಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿ, ನನಗಂತೂ ಸಖತ್ ಇಷ್ಟ ಆಯಿತು ಇದು ಎಂಬ್ರಾಯ್ಡ್ರಿ, ಮಷಿನ್ ಎಂಬ್ರಾಯ್ಡ್ರಿ. ಹ್ಯಾಂಡ್ ಎಂಬ್ರಾಯ್ಡ್ರಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಹ್ಯಾಂಡ್ ಎಂಬ್ರಾಯ್ಡ್ರಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಅಷ್ಟೇ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ. ನೀವು ನೋಡಿದ್ರಲ್ಲ ವೀಡಿಯೋನ, ಅಷ್ಟು ಚೆನ್ನಾಗಿತ್ತು ಡಿಸೈನು. ಅಷ್ಟು ನೀಟಾಗಿ ನೀವು ಮಾಡಿದ್ರಿ ಅಂದರೆ ನಿಮಗೂ ಕೂಡ ಬಿಸ್ನೆಸ್ ಅನ್ನೋದು ಕೈ ಹಿಡಿಯುತ್ತೆ, ನೀವು ಕೂಡ ಇಂಪ್ರೂವೈಸ್ ಆಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಇವಾಗ ಫಸ್ಟು ನಾರ್ಮಲ್ ಬೇಸಿಕ್ ಸ್ಟಿಚ್ನ ಹಾಕೊಂಡಾದ್ಮೇಲೆ ಬಾಲ್ ಚೈನ್ ಸ್ಟಿಕ್ ಮಾಡ್ತಾಯಿದ್ದೀನಿ. ಬಾಲ್ ಚೈನ್ ಸ್ಟಿಕ್ ಮಾಡಾದಮೇಲೆ ಏನು ಇದು ಮಾಮೂಲಿ ಥ್ರೆಡ್ ಪೈಪಿಂಗ್ ಮೇಲೆ ಗ್ರೀನ್ ಕಲರ್ ಸ್ಯಾರಿ ಇರೋದಿದು. ಗ್ರೀನ್ ಕಲರ್ ಸ್ಯಾರಿನ ಕಲರ್ನ ಫಿಲ್ ಮಾಡ್ತಾಯಿದ್ದೀನಿ. ಗ್ರೀನ್ ಕಲರ್ ಸ್ಯಾರಿ ಕಲರ್ನ ಫಿಲ್ ಮಾಡಿದ್ಮೇಲೆ ಅದ್ರ ಮೇಲೆ ಏನು ಇದರಲ್ಲಿ ಜರಿ ಥ್ರೆಡಲ್ಲಿ ಮಧ್ಯ ಮೇಲೆ ಫಿಲ್ಲಿಂಗ್ ಕೊಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಮಧ್ಯ ಮೇಲ್ಮೇಲೆ ಫಿಲ್ಲಿಂಗ್ ಕೊಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟು ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನು 3 ಅಟ್ಯಾಚ್ ಮಾಡ್ತಾಯಿದ್ದೀನಿ. 3 ಒಂದೇ ಸರಿಗೆ ಅಟ್ಯಾಚ್ ಮಾಡ್ತಾಯಿಲ್ಲ, ಒಂದೊಂದು ಸರಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀವು ಕೇಳ್ಬೋದು, ಮೇಡಮ್ ಒಂದೊಂದು ಅಟ್ಯಾಚ್ ಮಾಡೋಕ್ಕೆ ಹೋದಾಗ ನೀಡಲ್ ಕಟ್ ಆಗುತ್ತೆ ಮತ್ತು ದಾರ ಕಟ್ ಆಗುತ್ತೆ, ಆಮೇಲೆ ಎಲ್ಲ ಬಾಲ್ ಚೈನ್ ಎಲ್ಲ ಕ್ರ್ಯಾಕ್ ಆಗುತ್ತೆ, ಸ್ಟೋನ್ ಚೈನ್ ಎಲ್ಲ ಕ್ರ್ಯಾಕ್ ಆಗಿಬಿಡುತ್ತೆ, ಏನು ಮಾಡೋದು ಮೇಡಮ್ ಅಂತ ಕೇಳ್ಬೋದು. ನೋಡಿ, ನೀವು ಎಷ್ಟೇ ನೀಟಾಗಿ ಮಾಡಬೇಕು, ಕಾನ್ಸಂಟ್ರೇಷನ್, ಫೋಕಸ್ ಅನ್ನೋದನ್ನ ಇಡಬೇಕು. ನಾವು ನಿಧಾನಕ್ಕೆ ನೀಡಲ್ನ ಯಾವ ರೀತಿ ಬಿಡಬೇಕಂತ ಒಂದು ಟ್ರಿಕ್ನ ತಿಳ್ಕೊಬೇಕು. ಅದನ್ನು ನೀಡಲ್ನ ನೀವು ನಿಧಾನಕ್ಕೆ ಬಿಟ್ಟಿದೆ ಆದರೆ, ಆ ಟ್ರಿಕ್ನ ತಿಳ್ಕೊಂಡಿದೆ ಅಂದರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ, ನೀಟಾಗಿ ಬರುತ್ತೆ. ಓಕೆನಾ? ನೀಟಾಗಿ ಬರುತ್ತೆ, ಏನು ತಲೆನೋವಿಲ್ಲ. ಆ ನೀಟಾಗಿ ಬಂದಮೇಲೆ ಅದ್ರ ಪಕ್ಕ ಏನು ಫ್ಲವರ್ ಇರುತ್ತೋ ಏನಿರುತ್ತೋ ಅದನ್ನ ಫಿಲ್ಲಿಂಗ್ ಮಾಡ್ಕೊಬೋದು. ಓಕೆನಾ? ನೀವು ಅಷ್ಟೇ ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ. ಸ್ಟಾರ್ಟಿಂಗ್ ಯಾವ ಕಾರಣಕ್ಕೂ ಬರೋಲ್ಲ, ತುಂಬ ಬಾಲ್ ಚೈನ್ ಸ್ಟೋನ್ ಚೈನ್ ಕಟ್ಟಾಗುತ್ತೆ ನೀಡೆಲ್ಲ ಕೂತ್ಕೊಂಡು. ಆವಾಗ ಬೇಜಾರಾಗ್ತಾ ಇರುತ್ತೆ, ಎಂಬ್ರಾಯ್ಡ್ರಿ ಸವಾಸನೆ ಬೇಡಪ್ಪ, ಏನು ಮಾಡೋದೇ ಇಲ್ಲ, ಸುಮ್ಮನೆ ಬಟ್ಟೆ ಹೊಲ್ಕೊಂಡಿದ್ರೆ ಸಾಕು ಅಂತ ಅನಿಸ್ಬಿಡುತ್ತೆ. ಹಂಗಾದಾಗ ನಾವು ಬಿಟ್ವಿ ಅಂತಂದರೆ ಅದು ಹೋಯ್ತು. ಯಾಕಂದರೆ ತುಂಬ ಏನಪ್ಪ ಇದು ಎಫರ್ಟ್ ಹಾಕಿ ನಾವು ಕಲಿತ್ರೆ ಮಾತ್ರ ನಾವು ಮುಂದೆ ಬರೋಕ್ಕಾಗೋದು, ಇಲ್ಲಾಂದರೆ ನಾವು ಮುಂದೆ ಬರೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾಯಿದ್ದೀನಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನೀವು ಪ್ರಾಕ್ಟೀಸ್ ಅನ್ನೋದನ್ನ ಬಿಡಬೇಡಿ. ಇವತ್ತು ಸರಿ ಹೋಗಿಲ್ಲ ಅಂತಂದರೆ ನಾಳೆ ಆದರೂ ಸರಿ ಹೋಗೇ ಹೋಗುತ್ತೆ. ಓಕೆನಾ? ನೋಡಿ, ನಾನು ಎಷ್ಟು ನಿಧಾನಕ್ಕೆ ಸ್ಟೋನ್ ಚೈನು ಬಾಲ್ ಚೈನ್ ಎಲ್ಲ ಹಾಕ್ತಾಯಿದ್ದೀನಿ ಅಂತ, ಅಷ್ಟೇ ನಿಧಾನಕ್ಕೆ ನೀವು ಕೂಡ ಸ್ಟೋನ್ ಚೈನು ಬಾಲ್ ಚೈನ್ ಎಲ್ಲ ಹಾಕಬೇಕು. ತುಂಬ ಫಾಸ್ಟಾಗಿ ಹಾಕ್ಕೊಳ್ಳಿ, ಆದರೆ ನಾನು ನಿಧಾನ ಮಾಡಿ ಸ್ವಲ್ಪ ಅಂತ ಯಾಕೆ ಹೇಳ್ತಾಯಿದ್ದೀನಿ ಅಂದರೆ, ಎಷ್ಟೇ ಫಾಸ್ಟ್ ಆದರೂ ಕೂಡ ನಾವು ಮಾಡಬೇಕಾದ್ರೆ ವೇರಿಯೇಷನ್ ಅನ್ನೋದು ಆಗ್ಬಿಡುತ್ತೆ. ಆ ವೇರಿಯೇಷನ್ ಅನ್ನೋದು ಆಗಬಾರ್ದು ಅಂದರೆ ಸ್ಲೋವಾಗಿ ಹಾಕಬೇಕು, ನಿಧಾನದಲ್ಲಿ ಹಾಕಬೇಕು. ನೋಡಿ, ನಾನು ಎಷ್ಟು ನೀಟಾಗಿ ಹಾಕ್ತಾಯಿದ್ದೀನಿ ಅಂತ ಝೂಮಲ್ಲಿ ಫೋನ್ನ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಮೆರೂನ್ ಕಲರ್ ಥ್ರೆಡ್ಡಲ್ಲಿ ಆ ಥರ ಕರ್ವ್ ಶೇಪ್ಗೆ ತೊಗೋತಾಯಿದ್ದೀನಿ. ಇನ್ನು ಮಿಷಿನಲ್ಲಿ ಕರ್ವ್ ಶೇಪ್ ಮಾಡ್ತಾಯಿದ್ದೀನಿ. ಯಾಕೆ ಕರ್ವ್ ಶೇಪ್ ಮಾಡ್ತಾಯಿದ್ದೀನಿ ಅಂದರೆ, ಅದರಿಂದ ಮುಂದೆ 3 ಲೇಯರ್ ಕರ್ವ್ ಶೇಪ್ ಬಂದು ಅದ್ರ ಮುಂದಕ್ಕೆ ಫ್ಲವರ್ ಅನ್ನೋದು ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಇದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬ್ಲೌಸ್ಗೆ. ನಾವು ಯಾವತ್ತೇ ಮಷಿನ್ ಎಂಬ್ರಾಯ್ಡ್ರಿ ಕ್ರಿಯೇಟ್ ಮಾಡಿದ್ರು ಒಂದು ವಾವ್ ಅನ್ನೋ ಮೂಮೆಂಟ್ ಬರಬೇಕು. ಆ ಥರ ನಾವು ಬ್ಲೌಸ್ ಕ್ರಿಯೇಟ್ ಮಾಡಿದ್ರೆ ಅವ್ರು ಇನ್ನೊಂದು ಸರಿ ನಮಗೆ ಬಟ್ಟೆಗಳನ್ನ ಕೊಡ್ತಾರೆ. ಅಟ್ರ್ಯಾಕ್ಷನ್ ಆಯ್ತು ಅಂತಂದರೆ ವಾವ್ ಸಖತ್ತಿದೆ ಅಂತ ಅಂದ್ಬಿಟ್ಟು ಬಟ್ಟೆಗಳನ್ನ ಕೊಡ್ತಾರೆ. ಅದೇ ಥರ ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದರೆ ಯಾವ ಕಾರಣಕ್ಕೂ ಬರೋಲ್ಲ. ಓಕೆನಾ? ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಫೋಟೋಸ್ನ ಅಪ್ಲೋಡ್ ಮಾಡಿ. 12 ಗಂಟೆ ಆಗಿದೆ ಇವಾಗ. ಕರೆಂಟ್ ಹೋಗಿತ್ತು, 12 ಗಂಟೆ ರಾತ್ರಿ. ಇವಾಗ ಕರೆಂಟ್ ಹೋಗಿತ್ತು, ಕರೆಂಟ್ ಬಂತು. ನಂಗೆ ತುಂಬ ನಿದ್ದೆ ಬರ್ತಾಯಿದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರು ಕೊರಿಯರ್ ಮಾಡಲೇಬೇಕು. ಕರೆಕ್ಟಾಗಿ ಇವಾಗ 12:15 ಆಗಿದೆ. ನನ್ನ ಮಾತಾಡೋ ಶೈಲಿಲೇ ಗೊತ್ತಾಗ್ಬೋದು ನಿಮಗೆ, ತುಂಬ ನಿದ್ದೆ ಟೈಮು, ಏನು ಮಾಡೋಕ್ಕಾಗಲ್ಲ. ಟೈಲರ್ ಆದಮೇಲೆ ಟೈಮ್ ಸರಿಯಾಗಿ ನಿದ್ದೆ ಇಲ್ಲ, ಹೊಟ್ಟೆಗೆ ಸರಿಯಾಗಿ ಊಟ ಇಲ್ಲ, ಆ ಥರ ಆಗ್ಬಿಟ್ಟಿದೆ ಇವಾಗ ನನ್ನ ಪರಿಸ್ಥಿತಿ. ಯಾಕಂದರೆ ನಮಗೆ ಆದಂಥ ಕಮಿಟ್ಮೆಂಟ್ಸ್ ತುಂಬ ಇರುತ್ತೆ. ಆ ಕಮಿಟ್ಮೆಂಟ್ಸ್ ಎಲ್ಲ ನಾವು
ಏನೋ ಮ್ಯಾನೇಜ್ ಮಾಡಬೇಕಂತ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಯಾಕಂದರೆ ಫ್ಯಾಮಿಲಿ ಅಂತ ಆದಮೇಲೆ ತುಂಬ ಕಮಿಟ್ಸ್ಮೆಂಟ್ಸ್ ಬರುತ್ತೆ. ಸುಮ್ಮನೆ ಅಂತೂ ಕೂರೋಕ್ಕಾಗಲ್ಲ ಫ್ಯಾಮಿಲಿ ಆದಮೇಲೆ. ಹೇಳ್ಬೋದು, ಇಷ್ಟೊಂದು ಕಷ್ಟಪಡಬೇಕಾ ನೀವು ಅಂತ. ಹೌದು, ಮಾಡಲೇಬೇಕು ಕೆಲಸನ, ವಿಧಿ ಇಲ್ಲ. ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅವರು ಎಜುಕೇಷನ್ ಫೀಸು, ಮನೆ ಖರ್ಚು ಎಲ್ಲ ತುಂಬ ಇರುತ್ತೆ. ಅದೆಲ್ಲ ಮ್ಯಾನೇಜ್ ಮಾಡಲೇಬೇಕು. ನೋಡಿ, ಇವಾಗ ನಾನು ಇದು ಫಿನಿಷ್ ಮಾಡಿದೆ. ಇದು 11 ಗಂಟೆ ರಾತ್ರಿ ಅಷ್ಟರಲ್ಲೇ ಫಿನಿಷ್ ಮಾಡಿದೆ. ಬಟ್ ಸ್ಟಿಚಿಂಗ್ ಅನ್ನೋದು, ಹ್ಯಾಂಡ್ ವರ್ಕ್ ಮಾಡಿದ್ದು ಸ್ಟಿಚಿಂಗ್ ಅನ್ನೋದು ಇವಾಗ ಫಿನಿಷ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಟೈಮೇ ತೊಗೊಳುತ್ತೆ ಹ್ಯಾಂಡ್ ವರ್ಕ್ ಫಿನಿಷಿಂಗ್ ಆಗೋದು. ಯಾಕಂದರೆ ಅದು ತುಂಬ ನೀಡಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ. ನನಗೆ ಬೇಜಾರಾಗ್ತಾಯಿದೆ ಇವಾಗ ಅದನ್ನ ಸ್ಟಿಚ್ ಮಾಡಬೇಕಂದ್ರೆ. ಯಾಕಂದರೆ ಹ್ಯಾಂಡ್ ವರ್ಕು ತುಂಬ ನೀಡಲ್ಲಿ ಕಟ್ ಆಗುತ್ತೆ. ಬೇಜಾರು. ನೀಡಲ್ ಮತ್ತು ಚೇಂಜ್ ಮಾಡಬೇಕು, ಸಿಂಗಲ್ ಫೂಟ್ ಹಾಕೋಬೇಕು, ಎಲ್ಲ ಮಾಡಬೇಕು. ಮಷಿನ್ ಎಂಬ್ರಾಯ್ಡ್ರಿನೇ ಬೆಟರ್ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಹೋಲಿಸ್ಕೊಂಡ್ರೆ ಅಂತ ನನಗನ್ನಿಸುತ್ತೆ. ಯಾಕಂದರೆ ಬೇಗನೆ ಕೆಲಸನೂ ಆಗುತ್ತೆ, ಬೇಗನೆ ಫಿನಿಶ್ ಆಗುತ್ತೆ, ಅಮೌಂಟ್ ಅರ್ನಿಂಗ್ಸು ಕೂಡ ಚೆನ್ನಾಗಾಗುತ್ತೆ. ಮಷಿನ್ ಎಂಬ್ರಾಯ್ಡ್ರಿನೇ ಬೆಟರ್ ಅಂತ ನನಗೂ ಅನಿಸ್ತಾಯಿತ್ತು. ನೋಡಿ, ಇವಾಗ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಅಲ್ಲಲ್ಲೇ ಮಾರ್ಕ್ ಮಾಡಿಬಿಟ್ಟು ಅದ್ರ ಪಕ್ಕ ನಾನು ಕರ್ಶೇಪ್ ಅಂದರೆ ಇದು ಕರ್ಶೇಪ್ ಇದೆಯಲ್ಲ, ಅದನ್ನ ಕರ್ಶೇಪ್ನ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಮಾರ್ಕ್ ಮಾಡಿದ್ದೀನಿ. ಇದು ಕರ್ಶೇಪ್ ಫಸ್ಟು ಮೆರೂನ್ ಕಲರ್ ಇದರಲ್ಲಿ ದಾರದಲ್ಲಿ ಕರ್ಶೇಪ್ ಕೊಟ್ಟೆ. ಅದ್ರ ಪಕ್ಕ ಗೋಲ್ಡ್ ಕಲರ್ ಜರಿ ಥ್ರೆಡ್ ಕೊಟ್ಟೆ. ಅದ್ರ ಪಕ್ಕ ಗ್ರೀನ್ ಕಲರ್ ಕೊಟ್ಟೆ. ಅದ್ರ ಪಕ್ಕ ಮತ್ತೆ ಗೋಲ್ಡ್ ಕಲರ್ ಜರಿ ಥ್ರೆಡ್ ಕೊಡ್ತಾಯಿದ್ದೀನಿ. ಯಾಕಂದರೆ ಇದೊಂದು ಹೆವಿ ಲುಕ್ ಬರುತ್ತೆ. ನೋಡಿ ಬೇಕಾದ್ರೆ ಲಾಸ್ಟಲ್ಲಿ ಫೈನಲಿ ರಿಸಲ್ಟ್ ಯಾವ ಥರ ಇದೆ ಅಂತ. ಈ ಥರ ಕೊಟ್ಟಾದಮೇಲೆ ಮಧ್ಯ ಗ್ಯಾಪ್ ಇರುತ್ತಲ್ವ, ಕರ್ಶೇಪ್ ಹತ್ರ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪ್ ಹತ್ರ ಫ್ಲವರ್ಗೆ ಲೀಫ್ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ಫ್ಲವರ್ ಕೊಡೋಕ್ಕೆ ಅಂದ್ಬಿಟ್ಟು ಲೀಫ್ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ಲೀಫ್ ಟೇಪ್ನ ಡ್ರಾ ಮಾಡಾದಮೇಲೆ ಅದ್ರ ಸುತ್ತ ಚಿಕ್ಕ ಲೀಫ್ನ ಫಿಲ್ ಮಾಡಿ ಒಂದು ಫ್ಲವರ್ ಥರ ಕ್ರಿಯೇಟ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಬಂತು ಈ ಡಿಸೈನು. ನೀವು ಈ ರೀತಿಯಾದ ಡಿಸೈನ್ಸ್ ಎಲ್ಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಯಾಕಂದರೆ ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಹಾಕೋಕ್ಕೆ ಶುರು ಮಾಡಿದೆ ಅಂದರೆ ಕಸ್ಟಮರ್ ಅನ್ನೋರು ತುಂಬ ಜಾಸ್ತಿ ಆಗ್ತಾರೆ, ನಿಮ್ಮ ಬಿಸ್ನೆಸ್ ಅನ್ನೋದು ತುಂಬ ಕ್ಯಾರಿಯಪ್ ಆಗುತ್ತೆ ಅನ್ನೋದು ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ರೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿಯಾಗಿ ನಮ್ಮ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತಾಯಿದೆ, ಮತ್ತು ಏನು ಬೇಕು, ಯಾವ ಇನ್ಫಾರ್ಮೇಷನ್ ಬೇಕು ನಿಮಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಏನಪ್ಪ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಿಮ್ಗೆ ಬೇಕಾಗಿರುವಂಥ ಕ್ವಶನ್ಗೆ ಆನ್ಸರು ಸಿಗುತ್ತೆ. ನಾವು ನಿಮಗೆ ಯಾವುದೇ ಥರದ ಡೌಟ್ ಬಂದರೂ ಕ್ಲಾರಿಫೈ ಮಾಡ್ತೀವಿ. ಹಾಗೆ ಅಂತೂ ಬಿಡಲ್ಲ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಈ ರೀತಿಯಾಗಿ ನೀಟ್ ಫಿನಿಶಿಂಗ್ ಅಂತ ಬಂದಾಗ ನಾವು ವೇರ್ ಮಾಡಿದಾಗ ಬ್ಲೌಸ್ನ ತುಂಬ ನೀಟಾಗಿ ಕಾಣಿಸುತ್ತೆ. ಅದೇ ಫಿನಿಶಿಂಗ್ ಅನ್ನೋದು ನೀಟಾಗಿಲ್ಲ ಅಂತಂದರೆ ನಾವು ವೇರ್ ಮಾಡಿದಾಗ ಬ್ಲೌಸ್ನ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ರೀತಿಯಾಗಿ ಲೀಫೆಲ್ಲ ಫಿಲಿಂಗ್ ಮಾಡಿ ಅದರ ಸುತ್ತ ಸ್ಮಾಲ್ ಲೀಫ್ನ ಇದು ಡ್ರಾಯಿಂಗ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ನೀವು ಕೂಡ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಇದನ್ನು ಲಂಗ ಬ್ಲೌಸ್ಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಇದು ತುಂಬ ಗ್ರ್ಯಾಂಡ್ ಲುಕ್ ಇರೋದ್ರಿಂದ ನಾವು ಹಾಕ್ಕೊಂಡಾಗ ಒಂದು ಟ್ರೆಡಿಷ್ನಲ್ ಲುಕ್ ಅನ್ನೋದು ಲಂಗ ಬ್ಲೌಸ್ ಬರುತ್ತೆ. ಈ ರೀತಿಯಾದ ಶೇಪ್ನೇ ಫ್ರಂಟ್ಗೆ ಯೂಸ್ ಮಾಡಿ ಈ ರೀತಿಯಾದ ಡಿಸೈನ್ ನಾವು ಹಾಕ್ಕೊಂಡು ಲಂಗ ಬ್ಲೌಸ್ನ ಹೊಲ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಮಗುವಿಗೆ ಲಂಗ ಬ್ಲೌಸ್ ಬಂದಿದೆ, ಅದನ್ನ ಸ್ಟಿಚ್ ಮಾಡ್ತೀನಿ. ಯಾವ ರೀತಿಯಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಈ ರೀತಿಯಾದ ಡಿಸೈನ್ ಯಾವ ರೀತಿಯಾಗಿ ಲಂಗ ಬ್ಲೌಸ್ ಮೇಲೆಲ್ಲ ಡಿಸೈನ್ ಮಾಡೋದು ಮತ್ತು ಆ ಲಂಗ ಬ್ಲೌಸ್ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂತು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ನೀವು ಅಷ್ಟೇ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ, ಹೊಸ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ತಾಯಿರಿ, ತುಂಬ ನೀಟಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಆದರೆ ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ. ತುಂಬ ವರ್ಕ್ ಲೋಡ್ ಇದೆ ಅಂತ ಟೆನ್ಷನ್ ತೊಗೊಂಡ್ರೆ ತುಂಬ ಎಡವಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ. ನಾವು ಚೆನ್ನಾಗಿ ಮಾಡೋದಕ್ಕಿಂತ ಹಾಳು ಮಾಡೋದೇ ಜಾಸ್ತಿ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ತುಂಬ ಆರಾಮಾಗಿ ಕೆಲಸನ ಮಾಡಿ. ಮತ್ತು ಏನಾದರೂ ಬಿಸ್ನೆಸ್ಸಲ್ಲಿ ಇಂಪ್ರೂವೈಸೇಷನ್ ಆಗ್ತಾಯಿಲ್ಲ, ಏನು ಮಾಡೋದಂತ ಗೊತ್ತಾಗಿಲ್ಲ ಅಂತಂದರೆ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ, ನಾನು ಏನು ಬೇಕೋ ಸಜೆಷನ್ ನಿಮಗೆ ಕೊಡ್ತೀನಿ. ಮತ್ತು ಏನು ಹೇಳೋದು ಅಂತಂದರೆ ನಾನು ತುಂಬ ವೀಡಿಯೋಗಳೇ ಮಾಡೋಕ್ಕಾಗ್ತಾಯಿಲ್ಲ ಇವಾಗ, ಯಾಕಂದರೆ ತುಂಬ ವರ್ಕ್ ಲೋಡ್ ಆಗ್ತಾಯಿದೆ. ವೀಡಿಯೋ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ವಾಯ್ಸ್ ಕೊಡಬೇಕು, ಎಡಿಟ್ ಮಾಡಬೇಕು, ಮತ್ತು ಅಪ್ಲೋಡ್ ಮಾಡೋಕ್ಕೆ ಥಂಬ್ನೈಲ್ ಎಲ್ಲ ಕ್ರಿಯೇಟ್ ಮಾಡಬೇಕು, ತುಂಬ ಟೈಮ್ ತೊಗೋತಾಯಿದೆ. ನಮಗೆ ಅಂತ ಯಾವ ಥರದ ಹೆಲ್ಪ್ ಆಗ್ತಾಯಿಲ್ಲ. ಬಟ್ ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ನಾನು ವೀಡಿಯೋ ಮಾಡಬೇಕಷ್ಟೇ. ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ ಕಾಯ್ತಾ ಇರ್ತಾರೆ ನಮ್ಮ ವೀಡಿಯೋ ನೋಡೋಕ್ಕೆ. ಏನಂದರೆ ಯಾವ್ದಾದ್ರು ಹೊಸ ಡಿಸೈನ್ ಬಂದಿದೆಯೇನೋ, ಇಲ್ಲ ಏನಾದರೂ ಕ್ಲಾಸಲ್ಲಿ ವೆರೈಟಿಯಾಗಿ ಹೇಳ್ಕೊಡ್ತಾರೇನೋ ಅಂತ ಕಾಯ್ತಾ ಇರ್ತಾರೆ. ಬಟ್ ಕ್ಲಾಸಾಗಿ ತುಂಬ ದಿನ ಆಯಿತು, ಪರವಾಗಿಲ್ಲ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ, ನಿಮಗೆ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತಿಳಿಸ್ತೀನಿ ನಿಮಗೆ ಯಾವ ಥರ ಡಿಸೈನ್ಸ್ ಇದೆ ಏನೇನು ಅಂತ ನಾನು ನಿಮಗೆ ತಿಳಿಸ್ತೀನಿ, ಓಕೆನಾ. ಏನು ತಲೆ ಕೆಡಿಸ್ಕೋಬೇಡಿ, ನಿಮ್ಗೆ ಯಾವ ಥರ ಹೆಲ್ಪ್ ಬೇಕೋ ನಾನು ಎಲ್ಲ ಥರ ಮಾಡ್ತೀನಿ.
ಬಟ್ ಒಂದು ವಿಚಾರ ಮಾತ್ರ ನಾನು ಹೇಳ್ತೀನಿ, ಕೆಲವೊಂದು ವಿಚಾರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನೇ ಕಷ್ಟ ಬಂದರೂ ಪರವಾಗಿಲ್ಲ, ಏನೇ ಸುಖ ಇದ್ದರೂ ಪರವಾಗಿಲ್ಲ, ಎಷ್ಟೇ ಕಷ್ಟ ಬರಲಿ ಜೀವನದಲ್ಲಿ ಅದನ್ನ ಫೇಸ್ ಮಾಡೋ ಕೆಪಾಸಿಟಿ ನಮಗಿರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಕಷ್ಟ ಬಂತು ಅಂತ ಲೈಫ್ನ ಬಿಟ್ಬಿಟ್ರೆ ನಾವು ಮುಂದೆ ಬರೋಕ್ಕಾಗಲ್ಲ. ಈಗ ನನಗೂ ಅಷ್ಟೇ ಮಷಿನ್ ಎಂಬ್ರಾಯ್ಡರಿಯಲ್ಲಿ ಹೊಸ ಹೊಸ ರೀತಿಯ ಡಿಸೈನ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಕಾದ್ರೆ ತುಂಬ ಟೈಮ್ ತಗೊಳುತ್ತೆ. ಕಸ್ಟಮರ್ ಬಟ್ಟೆನೂ ತುಂಬ ವರ್ಕ್ ಲೋಡ್ ಇರುತ್ತೆ. ಬಟ್ ಆದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಹೊಸ ಡಿಸೈನ್ ನಾವೇನಾದರೂ ಒಂದು ಟ್ರೆಂಡಿಯಾಗಿ ನಾವು ಒಂದು ಬೋಟಿಕಿನೇ ನಡೆಸ್ತಾ ಇದ್ದೀವಿ ಅಂದ್ಕೊಳ್ಳಿ, ಒಂದು ಶಾಪೇ ನಡೆಸ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಯಾವತ್ತೂ ಅಷ್ಟೇ ಸ್ಪೆಷಾಲಿಟಿನ ನೋಡ್ತಾರೆ. ಏನು ಸ್ಪೆಷಾಲಿಟಿ, ಏನು ಟ್ರೆಂಡಿ ಇದೆ ಇದರಲ್ಲಿ ಬ್ಲೌಸಲ್ಲಿ ಅಂತ ನೋಡ್ತಾರೆ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾನು ಅಷ್ಟೇ ಬ್ಲೌಸ್ಗಳಿಗೆ ಹೊಸ ಹೊಸ ರೀತಿಯ ಡಿಸೈನ್ಸ್ನ ಹಾಕ್ತಾಯಿರ್ತೀನಿ, ಹೊಸ ಹೊಸ ರೀತಿಯಾಗಿ ಕಲಿತಾ ಇರ್ತೀನಿ, ಹೊಸ ಹೊಸ ರೀತಿಯ ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕಲೀರಿ ಮತ್ತು ಮುಂದೆ ಬನ್ನಿ, ನೀವು ಕೂಡ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತು ತುಂಬ ಕಡೆಯಿಂದ ಕಸ್ಟಮರ್ ಬಂದೇ ಬರ್ತಾರೆ. ಯಾಕಂದರೆ ಒಬ್ರಿಗೊಬ್ರು ಗಂಟ್ತಾ ಇರುತ್ತೆ. ಆದರೆ ಏಕ್ದಮ್ ಯಾವುದೇ ಕಾರಣಕ್ಕೂ ಆಗೋಲ್ಲ. ಪ್ರಯತ್ನ ಪಡ್ತಾ ಇರಬೇಕು, ಒಂದೊಂದೇ ಪ್ರಯತ್ನ ಪಡ್ತಾ ಇರಬೇಕು. ಆವಾಗ ಎಲ್ಲನೂ ಅಷ್ಟೇ ಈಸಿಯಾಗಿ ಸರಾಗವಾಗಿ ಸಾಗುತ್ತೆ. ಮತ್ತು ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆಗ್ಬಿಟ್ಟು ಒಂದು 4-5 ಸ್ಟೂಡೆಂಟ್ಸ್ ಮಾತ್ರ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಒಂದು 5-6 ಜನ. ಕೆಲವು ಜನ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಕೆಲವು ಜನ ಬಿಸ್ನೆಸ್ನೇ ಒಂದು ಜೀವನನ ಕಟ್ಕೊಂಡು ನಡೆಸ್ತಾ ಇದ್ದಾರೆ. ತುಂಬ ಜನ ಇದ್ದಾರೆ, ಒಂದೊಂದು ಮೆಟ್ಲು ಒಬ್ಬೊಬ್ಬರು ಹೋಗಿದ್ದಾರೆ. ಬಟ್ ನಾವೇನು ಮಾಡೋಕ್ಕಾಗಲ್ಲ. ನಾವು ಹೇಳ್ಕೊಟ್ಟಿರ್ತೀವಿ, ಕಲಿಯೋದು ಬಿಡೋದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಯಾಕಂತಂದರೆ ಪ್ರತಿಯೊಂದನ್ನು ನಾವು ಫೋರ್ಸಬಲಾಗಿ ಹೇಳ್ತೀವಿ, ಕಲೀರಿ ಅಂತ. ಅವ್ರು ಕಲಿದೇ ಇದ್ದಾಗ ನಾವೇನು ಮಾಡೋಕ್ಕಾಗತ್ತೆ. ಅಮೌಂಟ್ ಕೊಟ್ಟು ಬೇರೆ ಕಡೆ ಲಾಸ್ ಮಾಡ್ಕೊಳ್ಳೋದ್ಕಿಂತ ನಮ್ಮಲ್ಲೇ ನೋಡಿ ಕಲಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರಾದರೂ ಬಿಸ್ನೆಸ್ ಇಂಪ್ರೂವ್ ಮಾಡಬೇಕು, ಬಿಸ್ನೆಸ್ನ ಕ್ಯಾಚಪ್ ಮಾಡಬೇಕು ಅಂತ ಇರೋರು ಆನ್ಲೈನ್ ಕೊರಿಯರ್ ಮಾಡ್ಬೋದು. ಆನ್ಲೈನ್ ಕೊರಿಯರ್ ಮಾಡಿದ್ರೆ ನಾವು ನಿಮ್ಮ ಕೊರಿಯರನ್ನು ಅಕ್ಸೆಪ್ಟ್ ಮಾಡಿ, ನೀವು ಯಾವ ಡಿಸೈನ್ ಕಳಿಸಿರ್ತೀರೋ ಅದನ್ನ ಮಾಡಿ ಕಳಿಸ್ತೀವಿ. ಇದು ನಮ್ಮಲ್ಲಿ ಆನ್ಲೈನ್ ಕೊರಿಯರ್ ಕೂಡ ಅವೈಲೇಬಲ್ ಇದೆ. ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋಂತಹ ದಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೋಬೇಕಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಕ್ಲಾತ್ನ ಕೊರಿಯರ್ ಮಾಡಿದ್ದೇ ಆಗಲೇ ನಾವು ನಿಮಗೆ ರಿಟರ್ನು ಎಂಬ್ರಾಯ್ಡ್ರಿ ಮಾಡಿ ಸೆಂಡ್ ಮಾಡ್ತೀವಿ. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಎಂಬ್ರಾಯ್ಡ್ರಿ ಅಂತ. ನನಗೆ ಸಖತ್ ಇಷ್ಟ ಆಯಿತು. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವ್ರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡಿ. ನೀವು ಕೂಡ ಅಂದರೆ ಎಂಬ್ರಾಯ್ಡ್ರಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಆನ್ಲೈನಲ್ಲಿ ಕೊರಿಯರ್ ಮಾಡ್ಬೋದು ಕ್ಲಾತ್ಸ್ನ. ನಾನು ಕೂಡ ಎಂಬ್ರಾಯ್ಡ್ರಿನ ಹಾಕ್ಕೊಡ್ತೀನಿ. ಹೇಗಿದೆ ಡಿಸೈನ್ ಅನ್ನೋದನ್ನ ಕಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಲಾಸ್ಟಲ್ಲಿ ಕಮೆಂಟ್ಸ್ ಮಾಡಿ ಯಾವ ರೀತಿಯಾಗಿದೆ ನಾನು ಮಾಡಿರೋ ಎಂಬ್ರಾಯ್ಡ್ರಿ ಡಿಸೈನು ಅಂತ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ ಲಿಂಕ್ ಹಾಕಿರ್ತೀನಿ, ನೋಡಿ ಕಲೀರಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್.